ಮುಂದಲ್ಗಿ ಸಾಕಿನ್ ಚಿಂಚಲಿ ನ್ಯೂ ಅಂಬಿಕಾ ಬಾರ್ ಮಾಲೀಕರು. ಈಗ ಚಿಂಚಲಿ ಮಾಯಕ ಜಾತ್ರೆ ಚಾಲೂ ಐತಿ. ಪ್ರತಿ ವರ್ಷ ಯಾವ ಪ್ರಕಾರ ಚಾಲೂ ಇರುತ್ತೆ ಅದೇ ಪ್ರಕಾರ ಚಾಲೂ ಇರ್ತದ. ಮತ್ತೆ ಇಲ್ಲಿವರೆಗೆ ಸುಮಾರು ಜಾತ್ರೆ ಆಗ್ಯಾವ. ಯಾವ ಜಾತ್ರೆ ಒಳಗೂ ಯಾವ ಅಹಿತಕರ ಘಟನೆಗಳು ನಡೆದಿರುವುದಿಲ್ಲ. ಮತ್ತ ಇಲ್ಲಿ ಲೋಕಲ್ ಕೆಲವೊಂದ್ ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಈ ಲೋಕಲ್ ಜನ ನಮ್ಮ ಮೇಲೆ ವೈರತ್ವ ಮಾಡಿಕಿಂದ ಈ ಅಧಿಕೃತ ಅಂಗಡಿಗಳನ್ನ ಬಂದ್ ಮಾಡಿ ಅನಧಿಕೃತ ಮದ್ಯವನ್ನು ಮಾರಾಟ ಮಾಡ್ಬೇಕಂತ ಒಂದು ಷಡ್ಯಂತ್ರ ಮಾಡಿಕೊಂಡು ಈ ಜಾತ್ರೆ ಒಳಗ ಅಂಗಡಿಗಳು ಬಂದ್ ಮಾಡ್ಬೇಕಂತ ಹೈಕೋರ್ಟ್ ಅಲ್ಲಿ ಎಲ್ಲಾ ಕಡೆ ಪ್ರೆಸ್ ರಿಪೋರ್ಟ್ ಮಾಡೋದು ಅದು ಇದು ಎಲ್ಲಾ ಮಾಡ್ತಾ ಇದ್ದಾರೋ. ಇದು ನಾವು ಸರ್ಕಾರ ಒಂದು ಮಾನ್ಯತೆ ಪಡೆದಂತ ಒಂದು ಅಧಿಕೃತ ಅಂಗಡಿಗಳನ್ನು ಇಟ್ಕೊಂಡು ಯಾವ ಪ್ರಕಾರ ಸರ್ಕಾರದ ನಿಯಮಾವಳಿ ಐತಿ ಆ ನಿಯಮಾವಳಿ ಒಳಗ ನಮ್ಮ ಅಂಗಡಿಗಳು ನಡೆಸ್ತಾ ಇದ್ದೇವೆ. ಇಷ್ಟಾಗಿಯೂ ನಮ್ಮ ಮೇಲೆ ಹರಾಸ್ಮೆಂಟ್ ಆಗ್ತದ. ಇದಕ್ಕ ಸರ್ಕಾರಕ್ಕ ಈ ಅಂಗಡಿಗಳು ಬಂದ್ ಆಗೋದ್ರಿಂದ ಸುಮಾರು ಲಾಸ್ ಆಕತಿ. ಅದಕ್ಕ ಅಧಿಕೃತ ಅಂಗಡಿಗಳನ್ನು ಚಾಲೂ ಇಡುವುದರಿಂದ ಬರ್ತಕ್ಕಂತ ಪ್ರೇಕ್ಷಕರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ನಾವು ಏನೈತಿ ಮದ್ಯವನ್ನು ಪೂರೈಕೆ ಮಾಡಲು ಅವಕಾಶ ಮಾಡಿ ಕೊಟ್ರೆ ಎಲ್ಲಾ ಭಕ್ತಾದಿಗಳಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ಒಂದು ಈ ಪ್ರಕಾರ ನಾವು ಒಂದು ಹೇಳಿಕೆ ಕೊಡ್ತಾ ಇದ್ದೇವೆ. ಯಾರು ನಿಮ್ಗೆ ತೊಂದರೆ ಮಾಡ್ತಾ ಇದಾರೆ ಅಂತ? ಇದೀಗ ನಮ್ಗ ಇಲ್ಲಿ ಲೋಕಲ್ ಜನ ನಮ್ಗ ಬಾಗುಲ್ದವ್ರು ಕೆಲವೊಂದ್ ಜನ ಇದಾರೆ, ನಮ್ಮ ವೈರಿ ಇದಾರೆ. ಆ ಜನ ಇದನ್ನ ಬಂದ್ ಮಾಡ್ಬೇಕು ಮತ್ತು ಮಹಾರಾಷ್ಟ್ರದಿಂದ ಮತ್ತು ಗೋವಾದಿಂದ ಕೆಲವೊಂದ ಸಪ್ಲೈ ಮಾಡ್ಬೇಕು ಮತ್ತೆ ಇಲ್ಲಿ ಜಾತ್ರೆ ಒಳಗ ಇಂತ ಒಂದು ಅಹಿತಕರ ಘಟನೆ ನಡೆಸ್ಬೇಕಂತ ಹೇಳಿ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳ್ಕೊಂತ ಕೇಳ್ತಾರೆ. ನೀವು ಬಾರ್ ಲೈಸೆನ್ಸ್ ಇರೋದ್ರಿಂದ ಬಾರ್ ಬಿಸ್ನೆಸ್ ಮಾಡ್ತಾ ಇದ್ರಿ. ಇದರಿಂದ ಬಾರ್ ಬಂದ್ ಮಾಡೋದ್ರಿಂದ ಅವ್ರಿಗೇನ್ ತೊಂದ್ರೆ ರೀ? ಅವ್ರಿಗೇನ್ ಲಾಭ ರೀ? ಅವ್ರ ಏನ್ ಲಾಭ ಅಂತಂದ್ರೆ ಅವ್ರಿಗೆ ಇದು ಇವು ಬೇರೆ ಕಡೆ ಮದ್ಯ ತಂದಕ್ಕಿಂತ ಒಂದು ಮಹಾರಾಷ್ಟ್ರ ಮತ್ತ ಇವು ಗೋವಾದಿಂದ ತಂದಕ್ಕಿಂತ ಮಾರ್ಬೇಕಂತೇಳಿ ಒಂದು ಅವ್ರಲ್ಲಿ ಒಂದು ಹುನ್ನಾರ ಅದ. ಇಲ್ಲಿ ಕೆಲವೊಂದು ವೈಯಕ್ತಿಕ ದೇಶಗಳಿಂದ ಕೆಲವೊಬ್ರು ನಮ್ಗೆ ಅಡಚಣೆ ಮಾಡ್ತಾ ಇದಾರೆ. ವೈಯಕ್ತಿಕ ದೇಶಗಳು ನಾವಂತೂ ಯಾರ ಮೇಲೆ ದೇಶ ಮಾಡಂಗಿಲ್ಲ. ಬಟ್ ಅವರು ಒಂದು ಯಾವ್ದೋ ಒಂದು ದುರುದ್ದೇಶದಿಂದ ಇದಕ್ಕ ಏನೋ ಒಂದು ಲೆಟರ್ ಹಾಕೋದು, ಅವು DC ಕಡೆ ಹೋಗುದು, ಹೈಕೋರ್ಟ್ ಇಂದ ಇದನ್ನ WP ಹಾಕಿ ಏನ್ರ ಒಂದ್ ಇದು ಮಾಡೋದು. ಅದರಿಂದ ಏನು ಸರ್ಕಾರಕ್ಕೆ ಲಾಸ್ ಇದೆ ಹೊರತ ಲಾಭ ಇಲ್ಲ. ಅವ್ರು ಯಾರು ನಿಮ್ಗೆ ತೊಂದರೆ ಮಾಡ್ತಾರ ಹೆಸರು ಹೇಳಕ್ ಇಷ್ಟಪಡ್ತಾರೆ? ಆನಂದ್ ಶಿಂದೆ, ರವೀಂದ್ರ ಪಾತ್ರೋಟ, ಸಂಜೀವ್ ಚೌಗ್ಲಾ ಇವರೇ ಹುನ್ನಾರ ಮಾಡ್ತಾ ಇದ್ದಾರೆ ಎಲ್ಲ ಕಾರಣ. ಅವ್ರ ಮೇಲೆ ಏನಾದ್ರು ಆಕ್ಷನ್ ತಗೋಬೇಕಂತ ಏನ್ ಆಕ್ಷನ್ ಇಲ್ಲ. ಅವ್ರ ಇಲಾಖೆ ಇದೆ, ಅವೆಲ್ಲ ಇಲಾಖೆ ಬದಲು ಅವರೆಲ್ಲ ಅವ್ರಿಗೆ ಚಲೋ ದೇವ್ರ ಬುದ್ಧಿ ಕೊಡ್ಲಿ ಅಂತ ಹೇಳ್ಕೊಂಡು ಬೇಡ್ಕೊಂತೀವಿ. ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು.